ಹಲೋ ನಮಸ್ತೆ. ಪಬ್ಲಿಕ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೊರ್ಬಾ. ವೀಕ್ಷಕರೇ, MBBS ಅನ್ನ ಮಾಡಬೇಕು, ಡಾಕ್ಟರ್ ಆಗಬೇಕು ಅನ್ನೋದು ಬಹುತೇಕರ ಕನಸಾಗಿರುತ್ತೆ. ಆ ಕನಸನ್ನ ನನಸು ಮಾಡ್ಕೊಳ್ಳೋದು ಹೇಗೆ? ಕಠಿಣ ಪರಿಶ್ರಮ ಇರಲೇಬೇಕು. ಅದರ ಜೊತೆಗೆ ಸಲಹೆ ಮತ್ತು ಸೂಚನೆಗಳು ಕೂಡ ಅತ್ಯಂತ ಅವಶ್ಯಕ. ಹಲವು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಅನ್ನು ಕೊಟ್ಟು MBBSಗೆ ಸೇರ್ಪಡೆ ಮಾಡಿಸಿ ಡಾಕ್ಟರ್ ಮಾಡುವಂತಹ ನಿಟ್ಟಿನಲ್ಲಿ ಈ ಸಂಸ್ಥೆ ಹೆಸರುವಾಸಿಯಾಗಿದೆ. ಅದೇ ಫ್ಯೂಚರ್ ಮೆಡಿಕೋ. ಏನಿದು ಫ್ಯೂಚರ್ ಮೆಡಿಕೋ ಸಂಸ್ಥೆ? ಇದು ಹೇಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ? ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಫ್ಯೂಚರ್ ಮೆಡಿಕೋ ಸಂಸ್ಥೆಯ 3 ಅತಿಥಿಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ವಿದ್ಯಾಶ್ರೀ ಅವರು, ಕಂಟ್ರಿ ಹೆಡ್ ಮತ್ತು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಹೆಡ್, ಅವರನ್ನು ನಾವು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸರ್. ವಿಕಾಸ್ ಭಾರತಿ, ಫೌಂಡರ್ ಮತ್ತು CEO ಫ್ಯೂಚರ್ ಮೆಡಿಕೋ ಸಂಸ್ಥೆ, ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಮತ್ತೊಬ್ರು ನಂದಿನಿ ರಾಮ್, ಕಂಟ್ರಿ ಹೆಡ್ ಮತ್ತು ಅಡ್ಮಿನಿಸ್ಟ್ರೇಷನ್ ಮತ್ತು PR, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಫಸ್ಟ್ ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಫ್ಯೂಚರ್ ಮೆಡಿಕೋ ಅನ್ನುವಂಥದ್ದು ಇತ್ತೀಚೆಗೆ ಟ್ರೆಂಡಿಂಗ್ ನಲ್ಲಿರುವಂತಹ ಸಂಸ್ಥೆ. ಏನಿದು ಫ್ಯೂಚರ್ ಮೆಡಿಕೋ? ಇದು ಹೇಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ? ಸೊ ಫ್ಯೂಚರ್ ಮೆಡಿಕೋ ಅನ್ನೋದು ಒಂದು ಇಟ್ ಇಸ್ ಅ ವೆಂಚರ್ ಬೈ ಪ್ಲಾನ್ ಎಡು ಅಂತ ಹೇಳ್ಬೋದು. ಸೊ ಪ್ಲಾನ್ ಎಡು ವಾಸ್ ಅ ಇನ್ಸ್ಟಿಟ್ಯೂಷನ್ ವೇರ್ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 2008. And it is one of the leading education consultancy in India anta helbodu. And coming to future medico, it is something that ನಾವು ಏನಂದ್ರೆ ಒಂದು ಕೋರ್ಸಸ್ ಲೈಕ್ MBBS ಆಗಿರ್ಬೋದು ಅಥವಾ ಮೆಡಿಕಲ್ BDS ಡೆಂಟಲ್ ಆಗಿರ್ಬೋದು ಅಥವಾ ಅಲೈಡ್ ಕೋರ್ಸಸ್ ಆಗಿರ್ಬೋದು, ಇದರಲ್ಲಿ ನಾವು ಒಂದು ಡೆಡಿಕೇಟೆಡ್ ಟೀಮ್ ನ ಒಂದು ಏನಿದೆ ಅದು ಗೈಡ್ ಮಾಡ್ತೀವಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಕೂಡ. ಅಂಡ್ ಆಲ್ಸೋ ನಾವು ಆಲ್ಮೋಸ್ಟ್ ಒಂದು 2000+ ಸ್ಟೂಡೆಂಟ್ಸ್ ಗೆ ಗೈಡ್ ಮಾಡಿದ್ವಿ ಇನ್ ಟು ವೇರಿಯಸ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬಹುದು. ಓಕೆ ಮೇಡಮ್, ಪ್ರತಿ ವರ್ಷದ ನೀಟ್ ಎಕ್ಸಾಮ್ಗೆ ಬಂದ್ರೆ ಪೇಪರ್ ತುಂಬಾ ಕಷ್ಟ ಆಗಿರುತ್ತೆ ಅಂತ ಹೇಳ್ತಾರೆ. ಯಾಕಾಗಿ? ಕಾರಣ ಏನಿರಬಹುದು ಅಂತ ಹೇಳಿ. ನೀಟ್ ಏಂತಕ್ಕೆ ಕಷ್ಟ ಮಾಡ್ತಾ ಹೋಗ್ತಾ ಇದಾರೆ ಅಂದ್ರೆ, ಬಿಕಾಸ್ ಲಾಸ್ಟ್ ಟೈಮ್ 2024 ಅಲ್ಲಿ ಏನಾಯ್ತು ಅಂದ್ರೆ 50,000 ಸ್ಟೂಡೆಂಟ್ಸ್ 650 ಮೇಲೆ 725 ತಗೊಂಡ್ರು. ಸೊ ಅವಾಗ ಏನಾಯ್ತು, 300-400 ಅವ್ರು ಬಂದ್ರು ಕೂಡ ಪ್ರೈವೇಟ್ ಸೀಟ್ ನ ಆಪ್ಟ್ ಮಾಡ್ಬೇಕಾಗಿ ಬಂತು. ಆ ರೀಸನ್ಗೋಸ್ಕರ ಏನ್ ಮಾಡಿದ್ದಾರೆ, ಟಫ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ದಟ್ ನಮ್ದು ಒಂದು ಸೀಟ್ ಏನಿದೆ ನಮ್ದು ಇಂಡಿಯನ್ ಮೆಡಿಕಲ್ ಹಿಸ್ಟ್ರಿಯಲ್ಲಿ, ಆ ಒಂದು ಸೀಟ್ ಕೂಡ ಪ್ರಾಪರ್ ಮೆರಿಟ್ ಬೇಸ್ಡ್ ಮೇಲೆನೆ ಹೋಗ್ಲಿ ಸ್ಟೂಡೆಂಟ್ಗೆ. ಓಕೆ, ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನಿದೆ ಅಂತ ಹೇಳಿ? ತುಂಬಾ ಟಫ್ ಮಾಡಿದ್ರು ಪೇಪರು. ನನ್ನ ಪ್ರಕಾರ ಅಬೌಟ್ 135 to 150 ಬರಬಹುದು. ಅದು ಏನಕ್ಕೆ ಕಮ್ಮಿ ಮಾಡ್ತಾ ಇದ್ದಾರೆ ಅಂದ್ರೆ, ಬಿಕಾಸ್ ಆಲ್ಮೋಸ್ಟ್ ನೀವು ಇಟ್ಕೊಳ್ಳಿ ಅಬೌಟ್ 40 to 50% ಸ್ಟೂಡೆಂಟ್ಸ್ ಗೆ ಕ್ವಾಲಿಫೈ ಮಾಡಕ್ ಪ್ಲಾನಿಂಗ್ ಇದೆ. ಅಬೌಟ್ 10 lakh ಸ್ಟೂಡೆಂಟ್ಸ್ ಈ ವರ್ಷ ಕ್ವಾಲಿಫೈ ಆಗ್ತಾರೆ ವಿತ್ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಆಫ್ 130 to 150, 135 to 150 ಹೇಳ್ಬಹುದು ನಾವು ಅದರಲ್ಲಿ. ನಿಮ್ಮ ಸಂಸ್ಥೆ ಹೇಗೆ ಡಿಫ್ರೆಂಟ್? ವಿದ್ಯಾರ್ಥಿಗಳಿಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ? ಖಂಡಿತವಾಗ್ಲೂ ನಾನು ನಮ್ಮ ಸಂಸ್ಥೆ ಅಂತ ಬಂದಾಗ ವೆರಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಎಂತಕ್ಕೆ ಅಂದ್ರೆ, ಆಸ್ ಐ ಟೋಲ್ಡ್ ಯು ಬಿಫೋರ್, ಆಲ್ಮೋಸ್ಟ್ 2000+ ಸ್ಟೂಡೆಂಟ್ಸ್ ಗೆ ನಾವು ಇಂಟು ಡಿಫ್ರೆಂಟ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಗೆ ಗೈಡ್ ಮಾಡಿದ್ವಿ. ಲೆಟ್ಸ್ ಸೇ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಕನ್ಸಲ್ಟೆನ್ಸಿ, ಎಜುಕೇಶನ್ ಕನ್ಸಲ್ಟೆನ್ಸಿ ಅಂತ ಬಂದಾಗ ಏನಾಗುತ್ತೆ, ನಾರ್ಮಲಿ ಒಂದು ಕೌನ್ಸಿಲಿಂಗ್ ಗೈಡೆನ್ಸ್ ಸಿಗುತ್ತೆ. ಹೇಗೆ ಒಂದು ಪೋರ್ಟಲ್ ಲಿಂಕ್ ಕೊಡೋದಾಗಿರ್ಬೋದು, ಅಥವಾ ಲೆಟ್ಸ್ ಸೇ ನಾನು ಅಡ್ಮಿಷನ್ ನೋಡ್ತಿದ್ದೀನಿ MBBS ಗೆ ಅಂದ್ರೆ, ಓಕೆ ನಾವು ಹೀಗೆ ಗೈಡ್ ಮಾಡ್ತಿದ್ವಿ, ಹೀಗೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಇದು ಮಾಡಿ, ನಾನು ಲಿಂಕ್ ಕೊಡ್ತೀನಿ. ಲೈಕ್ ನಾರ್ಮಲಿ ಈ ರೀತಿ ಇರುತ್ತೆ ಗೈಡೆನ್ಸ್. ಇದು ಒಂದು ಲಿಮಿಟ್ ಮಾಡಿರ್ತೀವಿ. 300 ಸ್ಟೂಡೆಂಟ್ಸ್ ಗೆ ನಾವು ಒಂದು ಪರ್ಸನಲೈಸ್ ಕೌನ್ಸಿಲಿಂಗ್ ಏನಿದೆ ಅದನ್ನ ಪ್ರೊವೈಡ್ ಮಾಡ್ತೀವಿ. 1-on-1 ಕೌನ್ಸಿಲಿಂಗ್, ಹ್ಯಾಂಡ್ ಹೋಲ್ಡಿಂಗ್ ಇರುತ್ತೆ. ಲೈಕ್ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಆಸ್ ಅ ಗಾರ್ಡಿಯನ್, ಆಸ್ ಅ ಪ್ಯಾರೆಂಟ್ ಹೇಗೆ ಥಿಂಕ್ ಮಾಡಬಹುದು ಎಮೋಷನಲಿ, ಇಟ್ ಇಸ್ ನಾಟ್ ಓನ್ಲಿ ಆಸ್ ಅ ಬಿಸ್ನೆಸ್ ಪರ್ಸ್ಪೆಕ್ಟಿವ್. ನಾವು ನೋಡೋದು ಒಂದು ಆಸ್ ಅ ಒನ್ ಆಫ್ ದ ಲೀಡಿಂಗ್ ಕನ್ಸಲ್ಟೆನ್ಸಿ, ನಾವು ನೋಡೋದು ಹೇಗೆ ಅಂದ್ರೆ ಒಂದು ಆಸ್ ಅ ಎಮೋಷನ್, ಪ್ಯಾರೆಂಟ್ಸ್ ಹೇಗೆ ಥಿಂಕ್ ಮಾಡ್ತಾರೆ ಅಥವಾ ಒಂದು ಗಾರ್ಡಿಯನ್ ಆಗಿ ಹೇಗೆ ಥಿಂಕ್ ಮಾಡ್ತಾರೆ, ಆ ಪ್ಲೇಸ್ ಅಲ್ಲಿ ನಾವು ನಿಂತ್ಕೊಂಡು ವಿ ಮೇಕ್ ಶೋರ್ ದಟ್ ಸ್ಟೂಡೆಂಟ್ ಗೆ, ಫಾರ್ ಎಕ್ಸಾಂಪಲ್ ಮೆಡಿಕಲ್ ಆಗಿಲ್ಲ ಅಂದ್ರೂ ಬೇರೆಲ್ಲಿ ನಾವು ಹೆಲ್ಪ್ ಮಾಡಬಹುದು ಸ್ಟೂಡೆಂಟ್ ಗೆ. ಅಥವಾ ಅನ್ಫಾರ್ಚುನೇಟ್ಲಿ ಒಂದು ನಾವು ಎಕ್ಸ್ಪೆಕ್ಟೆಡ್ ಸ್ಕೋರ್ ಬರ್ಲಿಕ್ಕಾಗಿಲ್ಲ, ಅವ್ರಿಗೆ ಇನ್ ಕೇಸ್ ಏನಾದ್ರು ಎಮೋಷನಲಿ ಸಪೋರ್ಟ್ ಬೇಕಿದ್ರೆ, ದಟ್ ಆಲ್ಸೋ ವಿ ಆರ್ ಹೆಲ್ಪಿಂಗ್ ಸ್ಟೂಡೆಂಟ್ಸ್. ಸೊ ಐ ಕ್ಯಾನ್ ಟೆಲ್ ವಿ ಆರ್ ವೆರಿ ಡಿಫರೆಂಟ್ ಫ್ರಮ್ ಅದರ್ ಕನ್ಸಲ್ಟೆನ್ಸೀಸ್ ವೆನ್ ಇಟ್ ಕಮ್ಸ್ ಟು career counseling and guidance. So it's not only admission to the colleges, it is also a career counseling and as a guardian support from starting to an end we are giving to the students. Okay,
ಈ ಮೆಡಿಕಲ್ ಮಾಡಬೇಕು ಅನ್ನುವಂತಹ ಸ್ಟೂಡೆಂಟ್ಗಳಲ್ಲಿ ಬಹಳಷ್ಟು ಸಮಸ್ಯೆ ಇರುವಂತಹದ್ದು ಈ BDSಗೂ ಮತ್ತು MBBSಗೂ ಇರುವಂತಹ ಡಿಫರೆನ್ಸ್ ಏನು ಅಂತ ಹೇಳಿ ಆ ಗೊಂದಲದಲ್ಲಿ ಇರ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ ಹೇಳಿ. ಎಜುಕೇಶನ್ ಎಸ್ಪೆಷಲಿ ಅಕಾಡೆಮಿಕ್ಸ್ ಇಸ್ ನಾಟ್ ಓನ್ಲಿ ಅ ಕರಿಯರ್. ಇದು ಏನಿರುತ್ತೆ ಒಂಥರ ಇಮೋಷನ್ಸ್. ಇವಾಗ ಸ್ಟೂಡೆಂಟ್ಸ್ ಏನಿರ್ತಾರೆ ದೇ ಆರ್ ವೆರಿ ಮಚ್ ಇಮೋಷನಲ್. ನಾವು MBBS ಮಾಡ್ತೀವಿ ಅಂದ್ರೆ ಐ ವಿಲ್ ಹ್ಯಾವ್ ಅ ಸೋಷಿಯಲ್ ಸ್ಟ್ಯಾಂಡರ್ಡ್, ಐ ವಿಲ್ ಹ್ಯಾವ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಇನ್ ದ ಸೊಸೈಟಿ. ಬಟ್ ಇವಾಗ BDS ಮಾಡ್ಮೇಲೆನು ಸುಮಾರು ಆಪ್ಷನ್ಸ್ ಇದೆ. ಲೆಟಸ್ ಸೇ ನೀವು BDS ಮಾಡಿದೀರಾ, BDS ಆದ್ಮೇಲೆ ನೀವು PG ಮಾಡಿಸಿ, 3 ವರ್ಷದ PG ಇರುತ್ತೆ BDS ಆದ್ಮೇಲೆ. ಅದರಲ್ಲಿ ನೀವು ಓರಲ್ ಸರ್ಜರಿ ಮಾಡಿ, ಪ್ರಾಸ್ಥೋ ಮಾಡಿ, ಆರ್ಥೋಡಾಂಟಿಕ್ಸ್ ಮಾಡಿ, ಅದಾದ್ಮೇಲೆ ಇನ್ನು ಎಸ್ಥೆಟಿಷಿಯನ್ ಕೋರ್ಸಸ್ ಇದೆ, ಎಸ್ಥೆಟಿಕ್ಸ್ ಅದು ಬಹಳ ಇದಾಗ್ತಿದೆ. ಸೊ ಎಸ್ಥೆಟಿಕ್ಸ್ ಅಲ್ಲಿ ಕೂಡ ಸ್ಕೋಪ್ಸ್ ಇದೆ, ಬಟ್ ಎಸ್ಥೆಟಿಕ್ಸ್ ಯು ಕ್ಯಾನ್ ಡೂ ವಿತ್ BDS ಈಸಿಲಿ. ಸೊ ನನ್ನ ಪ್ರಕಾರ ನೀವು ಒಂದ್ ಒಳ್ಳೆ ಕ್ಲಿನಿಕ್ ಮಾಡಿಸಿ, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ, ಎಸ್ಥೆಟಿಕ್ಸ್ ಇನ್ಕ್ಲೂಡ್ ಮಾಡಿ, ಅದರಲ್ಲಿ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಸರ್ಟಿಫಿಕೇಶನ್ ಕೋರ್ಸಸ್ ಮಾಡಿ ಅಬ್ರಾಡ್ ಹೋಗ್ಬಿಟ್ಟು, ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇನ್ ದಟ್ ವೇ ಇವಾಗ ಏನಾಗಿದೆ MBBSಗೂ ಒಂದು ಹೈಯರ್ ಕಟ್ ಆಫ್ ಇರುತ್ತೆ, ಬಟ್ BDSಗೆ ಒಂದು ಕಮ್ಮಿ ಇರುತ್ತೆ. BDS ನಿಮ್ಗೆ ಈಸಿಯಾಗಿ ಆಗಬಹುದು. ನೀವು ನೋಡಿ ಲಾಸ್ಟ್ ಇಯರ್ ಎಷ್ಟು ಸ್ಟೂಡೆಂಟ್ಸ್ ಇದ್ದಿದ್ರು, ಈ ವರ್ಷ ಆಲ್ಮೋಸ್ಟ್ 21 lakh ಚೇಂಜ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ ನೀಟು. ಸೊ ಇಟ್ ಈಸ್ ಡಿಫಿಕಲ್ಟ್. ಅದಕ್ಕೆ BDSಗೂ ಏನ್ ನಾವು ಸ್ಕೋಪ್ ಹೇಳಿದೀವಿ, ಸ್ಟೂಡೆಂಟ್ಸ್ ಕ್ಯಾನ್ ಅಡಾಪ್ಟ್ ದಟ್ ಅಂಡ್ ದೇ ಕ್ಯಾನ್ ಗೋ ಫಾರ್ BDS ಆಲ್ಸೋ ದಿಸ್ ಇಯರ್. ಸರ್ ನನ್ನ ಪ್ರಕಾರ ಬರೀ MBBS ಅಥವಾ ಡೆಂಟಲ್ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ಅದರಿಂದ ಆಚೆಗೂ ಕೂಡ ಏನಾದ್ರು ಅವಕಾಶಗಳಿದಾವ? ಅದು ಹೇಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ? ಬೇರೆ ಏನು ಆಪ್ಷನ್ಸ್ ಇದೆ, ನಾವೇನ್ ಮಾಡ್ಬೋದು ಸಿಮಿಲರ್ ಟು ಮೆಡಿಕಲ್ ಅಂತ ಹೇಳಿದ್ರೆ, ಅಲೈಡ್ BSc ಅಲೈಡ್ ಕೋರ್ಸಸ್ ಅಂತ ಇದೆ, ಅಥವಾ ಪ್ಯೂರ್ ಸೈನ್ಸಸ್ ಅಂತ ಇದೆ, ಅಂಡ್ ಇಂಜಿನಿಯರಿಂಗ್ ಕೂಡ ಇದೆ. ಲೈಕ್ ಅಲೈಡ್ ಸೈನ್ಸಸ್ ಅಂತ ಬಂದಾಗ ನಮ್ಗೆ BSc ಇನ್ ಆಪ್ಟೋಮೆಟ್ರಿ ಆಗಿರ್ಬೋದು, ಅಥವಾ ಕಾರ್ಡಿಯಕ್ ಆಗಿರ್ಬೋದು, ರೀನಲ್ ಡಯಾಲಿಸಿಸ್ ಆಗಿರ್ಬೋದು, ಅಂಡ್ ಅನಸ್ತೇಷಿಯಾ ಆಗಿರ್ಬೋದು. ಅಂಡ್ ಇಂಜಿನಿಯರಿಂಗ್ ಅಂತ ಬಂದಾಗ BE ಬಯೋಟೆಕ್ನಾಲಜಿ ವಿಚ್ ಇಸ್ ಸಿಮಿಲರ್ ಟು ಮೆಡಿಕಲ್ ಕೋರ್ಸಸ್ ಅಂತ ಹೇಳ್ಬೋದು, ಅಂಡ್ BE ಬಯೋಮೆಡಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು. ಪ್ಯೂರ್ ಸೈನ್ಸಸ್ ಕೂಡ ಈಗ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಸೊ ವಿ ಮೇಕ್ ಶೋರ್ ಲೈಕ್ ಇನ್ ಕೇಸ್ ಮೆಡಿಕಲ್ ಆಗಲಿಲ್ಲ ಅಂದ್ರೂ ಕೂಡ ಡಿಫ್ರೆಂಟ್ ಆಪ್ಷನ್ಸ್ ಅಥವಾ ಅವರ ಇಂಟ್ರೆಸ್ಟ್ ಮೇಲೆ ಗೈಡ್ ಮಾಡ್ತೀವಿ ನಾವು. ಅದು ಓಕೆ. ನಿಮ್ಮ ಸಂಸ್ಥೆ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ, ಜೊತೆಗೆ ಇದು ಹೇಗೆ ಒಬ್ಬ ಡಾಕ್ಟರ್ ಆಗಬೇಕು ಅನ್ನುವಂತಹ ವ್ಯಕ್ತಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ? ಸೊ ಆಸ್ ಐ ಟೋಲ್ಡ್ ಯು, ಪ್ಲಾನ್ ಎಡು 2008 ಶುರು ಮಾಡಿದ್ದು ಪ್ಲಾನ್ ಎಡು. ಫ್ಯೂಚರ್ ಮೆಡಿಕೋ ಹೇಗೆ ಅಂದ್ರೆ, ಒಂದು ಪ್ಲಾನ್ ಎಡು ಕೆಳಗಡೆ ಒಂದು ಸಂಸ್ಥೆನ ನಾವು ಶುರು ಮಾಡಿದ್ದು ಓನ್ಲಿ ಬಿಕಾಸ್ ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗ್ಲಿ ಅಂತ. ಸೊ ಪ್ಲಾನ್ ಎಡು ಏನಿದೆ ಅದು ಕಂಪ್ಲೀಟ್ಲಿ ಒಂದು MBA ಆಗಿರ್ಬೋದು, ಡಿಗ್ರಿ ಕೋರ್ಸಸ್ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ಇದ್ರ ಮೇಲೆ ಫೋಕಸ್ ಮಾಡ್ತೀವಿ. ಬಟ್ ಫ್ಯೂಚರ್ ಮೆಡಿಕೋ ಅನ್ನೋದೇನಿದೆ, ಇಲ್ಲಿ ನಾವು ಕಂಪ್ಲೀಟ್ಲಿ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ ಲೈಕ್ ಹೆಲ್ತ್ ಅಂಡ್ ಅಲೈಡ್ ಸೈನ್ಸಸ್ ಆಗಿರ್ಬೋದು, ಅಥವಾ ಫಾರ್ಮಸಿ ಅಥವಾ ಪ್ಯೂರ್ ಸೈನ್ಸಸ್ ಕೋರ್ಸಸ್ ಆಗಿರ್ಬೋದು, ಈ ರೀತಿ ಗೈಡೆನ್ಸ್ ಕೊಡ್ತಿದ್ವಿ. ಅಂಡ್ ನಾನು ಹೇಳ್ದಂಗೆ ಆಲ್ಮೋಸ್ಟ್ 2000+ ಸ್ಟೂಡೆಂಟ್ಸ್ಗೆ ನಾವು ಗೈಡ್ ಮಾಡಿದೀವಿ. ಸ್ಟೂಡೆಂಟ್ಸ್ಗೆ ಇಟ್ ಇಸ್ ಇನ್ ನಾಟ್ ಟರ್ಮ್ಸ್ ಆಫ್ ಅಡ್ಮಿಷನ್. ವಿ ಆರ್ ನಾಟ್ ಸಂಬಡಿ ನಾವು ಒಂದು ಅಡ್ಮಿಷನ್ ಮಾಡಿಸೋದು ಅಥವಾ ನೀವು ಅಡ್ಮಿಷನ್ ತಗೊಳ್ಳಿ ನಮ್ಮ ಮುಖಾಂತರ ಅಲ್ಲ. ಇಟ್ ಇಸ್ ಕರಿಯರ್ ಅಂತ ಹೇಳ್ಬೋದು, ಒಂದು ರೈಟ್ ಕರಿಯರ್ ಪಾತ್ ವಿ ಆರ್ ಗೈಡಿಂಗ್. ಅಂಡ್ ಐ ಥಿಂಕ್ ಅದಕ್ಕೋಸ್ಕರ ನಮಗೆ ಮೋಸ್ಟ್ಲಿ ರೆಫರೆನ್ಸಸ್ ಇಂದ ಸ್ಟೂಡೆಂಟ್ಸ್ ನಮಗೆ ಸಿಗ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಗೆ ನಾವು ಗೈಡ್ ಮಾಡಿದ್ವಿ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ, ಅಥವಾ ಅವ್ರ ಫ್ಯಾಮಿಲಿ, ಅಥವಾ ಅವ್ರ ರಿಲೇಟಿವ್ಸ್. ಸೊ ಈ ರೀತಿ ಒಂದು ನಮಗೆ ಕಂಪ್ಲೀಟ್ಲಿ ಒಂದು ರೆಫರೆನ್ಸಸ್ ಮುಖಾಂತರನೇ ನಮ್ಮ ಸಂಸ್ಥೆಗೆ ಆಲ್ಮೋಸ್ಟ್ ಸುಮಾರು ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಹೇಳ್ಬೋದು. ಓಕೆ. ಇಷ್ಟೊಂದು ಬೆನಿಫಿಟ್ಸ್ ಇದೆ, ನೀವು ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ನಿಮ್ಮ ಸಂಸ್ಥೆಯನ್ನ ನಾವು ಹೇಗೆ ರೀಚ್ ಆಗಬೇಕು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಇರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ? ಟೋಟಲಿ 3 ಆಫೀಸಸ್ ಇದೆ. ಒಂದು ಬ್ಯಾಂಗ್ಳೂರ್ ಅಂಡ್ ಡೆಲ್ಲಿಲಿ ಕೂಡ 2 ಆಫೀಸ್ ಇದಾವೆ. ಸೊ ಬ್ಯಾಂಗ್ಳೂರ್ ಅಂತ ಬಂದಾಗ RT ನಗರ್ ಅಲ್ಲಿದೆ ಆಫೀಸು. ಸೊ ಐ ಥಿಂಕ್ ಆಲ್ರೆಡಿ ನಮ್ಗೆ ಐ ಡೋಂಟ್ ಸೇ ದಟ್ ಟೈಮ್ ಆಗಿದೆ ಅಂತ, ಬಟ್ ರೈಟ್ ಟೈಮ್ ಅಂತ ಹೇಳಿದ್ರೆ ಎಕ್ಸಾಮ್ಸ್ ಗಿಂತ ಮುಂಚೆ ಲೈಕ್ ಡಿಸೆಂಬರ್ ಅಥವಾ ನವೆಂಬರ್ ವಾಸ್ ದ ರೈಟ್ ಟೈಮ್ ಅಂತ ಹೇಳ್ಬೋದು. ಬಟ್ ಈಗ ಆಲ್ರೆಡಿ ಎಕ್ಸಾಮ್ಸ್ ಆಗಿರೋದ್ರಿಂದ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದು. ನಾ ಹೇಳ್ದಂಗೆ ಲೈಕ್ ರಿಸಲ್ಟ್ಸ್ ಬಂದಿದೆ, ನಾನು ಏನ್ ಮಾಡೋದು ಅಂದ್ರೆ, ವಿ ಆರ್ ನಾಟ್ ಸಂಬಡಿ ದಟ್ ಓಕೆ ನಿಮ್ಗೆ ನಿಮ್ ಮಾರ್ಕ್ಸ್ ಮೇಲೆ ಇದು ತಗೊಳ್ಳಿ ಅಂತಲ್ಲ. ನಾನು ಹೇಳ್ದಂಗೆ ಒಂದು ಪರ್ಸನಲೈಸ್ಡ್ ಕೌನ್ಸಿಲಿಂಗ್ ಇರುತ್ತೆ, ಬೇಸ್ಡ್ ಆನ್ ಅವರ ಸ್ಕೋರ್ ಆಗಿರ್ಬೋದು, ಅಥವಾ ಒಂದು ಕ್ಯಾಟಗರಿ ಆಗಿರ್ಬಹುದು, ಅಥವಾ ಅವ್ರ ಇಂಟ್ರೆಸ್ಟ್ ಆಗಿರ್ಬೋದು. ಯಾಕೆಂದ್ರೆ ನೀಟ್ ಸ್ಕೋರ್ ಏನಿದೆ, ಒಂದು ಎಲಿಜಿಬಿಲಿಟಿ ಅಂತ ಏನ್ ಬರುತ್ತೆ, that is a very important phase of the student life. So ಒಂದು ಸ್ಮಾಲ್ ಮಿಸ್ಟೇಕ್ ಅಥವಾ ಒಂದು ಸ್ಮಾಲ್ ಡಿಫರೆನ್ಸ್ ಕೂಡ ಅವರ ಕರಿಯರ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಮುಂಚೆನೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ಲಾನ್ ಮಾಡಿ ಅವರ ಬಜೆಟ್ ಮೇಲೆ, ಅವರ ಇಂಟ್ರೆಸ್ಟ್ ಮೇಲೆ, ಅಂಡ್ ಅವರ ಕ್ವಾಲಿಫೈಡ್ ಮಾರ್ಕ್ಸ್ ಏನಿದೆ ಅದ್ರ ಬೇಸಿಸ್ ಮೇಲೆ ಮೆರಿಟ್ ಅಲ್ಲೇ ಸೀಟ್ ಅಶ್ಯೂರ್ ಮಾಡಬಹುದು. ಅಥವಾ ಮೆರಿಟಲ್ ಆಗ್ಲಿಲ್ಲ ಅಂದ್ರೂ ಕೂಡ ಇನ್ನೊಂದು ಬ್ಯಾಕಪ್ ಆಪ್ಷನ್ ಏನ್ ಬೇಕೋ ಸ್ಟೂಡೆಂಟ್ಗೆ, ಡಿಫರೆಂಟ್ ಕೋರ್ಸ್ ಆಗಿರ್ಬೋದು, ಅಥವಾ ಹೇಗೆ ಪ್ರಿಪರೇಷನ್ಸ್ ಮಾಡಬಹುದು ಅನ್ನೋದನ್ನ ಹೆಲ್ಪ್ ಮಾಡ್ತೀವಿ ಸರ್. ತುಂಬಾ
ಜನ ಮೆಡಿಕಲ್ ಮಾಡಬೇಕು ಅಂತಿರ್ತಾರೆ, ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂದಿರಲ್ಲ, ಅಂಥವ್ರಿಗೆ ನೀವು ಯಾವ ರೀತಿ ಗ್ಯಾರಂಟಿ ಕೊಡ್ತೀರಿ ಮೆಡಿಕಲ್ ಸೀಟ್ಸ್ ಅನ್ನ ಕೊಡಿಸೋದ್ರಲ್ಲಿ ಅಂತ? NMC ಪ್ರಕಾರ ಏನ್ ಗೌರ್ಮೆಂಟ್ ಆಫ್ ಇಂಡಿಯಾದ ಗೈಡೆನ್ಸ್ ಇದೆ, ಎಲ್ಲ ಥ್ರೂ ಕೌನ್ಸಿಲಿಂಗ್ ಆಗ್ಬೇಕು. ಎಲ್ಲ ಅಂದ್ರೆ ಆಲ್ಮೋಸ್ಟ್ ಮೆಡಿಕಲ್ ಕಾಲೇಜಸ್ ಇರಲಿ, ಮೆಡಿಕಲ್ ಕಾಲೇಜಸ್ ಅಲ್ಲಿ ಗೌರ್ಮೆಂಟ್ ಸೀಟ್ ಇರಲಿ, ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ಸ್ ಇರಲಿ, ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟು, ಅಥವಾ ಕ್ಯೂ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಇರಲಿ, ಇದೆಲ್ಲ ಗವರ್ಮೆಂಟ್ ಕಡೆಯಿಂದಾನೇ ಆಗಬೇಕು. ನಾವು ಪ್ಲಾನ್ ಎಡು ಅಲ್ಲಿ ಏನ್ ಮಾಡ್ತೀವಿ, ನಿಮ್ಗೆ ಶುರುವಾಗಿ ಸ್ಟಾರ್ಟಿಂಗ್ ಇಂದ ಒಂದು ಗೈಡೆನ್ಸ್ ಕೊಡ್ತೀವಿ. ಲೆಟೆಸ್ಟ್ ಸೇ ನಿಮ್ದು ಇವಾಗ 300 ಮಾರ್ಕ್ಸ್ ಬಂದಿದೆ. ಈ 300 ಮಾರ್ಕ್ಸ್ ಅಲ್ಲಿ ನೀವು ಆಸ್ ಅ ಫಸ್ಟ್ ಟೈಮ್ ನೀಟ್ ಆಸ್ಪಿರೆಂಟ್ ಏನ್ ಅನ್ಕೊಳ್ತೀರಾ, ಒಂದ್ ಟ್ರೈ ಮಾಡೋಣ, ಡೆಫಿನೆಟ್ಲಿ ಸಿಗ್ಬಿಡತ್ತೆ ಅಥವಾ ನೋಡೋಣ. ಬಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳ್ಬಿಡ್ತೀವಿ, ನೋಡಿ ಈ ತರ ಕಷ್ಟ ಇದೆ ಈ ಕಾಲೇಜಸ್ ಅಲ್ಲಿ, ಸೊ ಲೆಟ್ ಅಸ್ ಗೋ ಫಾರ್ MCC ಅಥವಾ ಲೆಟ್ ಅಸ್ ಗೋ ಫಾರ್ ಕ್ಯೂ ಕೋಟಾ. ಸ್ಟಾರ್ಟಿಂಗ್ ಇಂದ ನಾವು ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿಬಿಟ್ಟು ಪ್ರತಿ ಬಜೆಟ್ಗೆ ಅಥವಾ ಕಾಲೇಜ್ಗೆ ಪ್ರಿಪೇರ್ ಮಾಡ್ತೀವಿ ಸರ್. ಓಕೆ ವೀಕ್ಷಕರೇ, ನಾವು ಈ ಫ್ಯೂಚರ್ ಮೆಡಿಕೋ ಬಗ್ಗೆ ಮಾತನಾಡ್ತಾ ಇದ್ವಿ. ಇದು ಹೇಗೆ ವಿದ್ಯಾರ್ಥಿಗಳಿಗೆ MBBS ಸೀಟ್ ಅನ್ನು ಕೊಡಿಸೋದಕ್ಕೆ ಜೊತೆಗೆ ಡಾಕ್ಟರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಅತಿಥಿಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಮೇಡಮ್, ನಿಮ್ಮ ಸಮಸ್ಯೆ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಸೊ ನಾನು ಹೇಳ್ದಾಗೆ ಫ್ಯೂಚರ್ ಮೆಡಿಕೋ ಇಸ್ ಅ ವೆಂಚರ್ ಆಫ್ ಪ್ಲಾನ್ ಎಡು ಸರ್. ಸೊ 2008 ಶುರು ಮಾಡಿದ್ದು ನಾವು ಪ್ಲಾನ್ ಎಡು ಅನ್ನೋ ಒಂದು ಕಂಪನಿನ. ಸೊ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಕೆಲವೊಂದು ಸ್ಟೂಡೆಂಟ್ಸ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ. ಅಂಡ್ ದೆನ್ ಸ್ಲೋಲಿ ಲೈಕ್ ನಾವು ಸುಮಾರು ಕಾಲೇಜಸ್ ಜೊತೆಗೆ ಕೊಲಾಬ್ರೇಟ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಡಿಫ್ರೆಂಟ್ ವೇರಿಯಸ್ ಕೋರ್ಸಸ್ಗಾಗ್ಲಿ ಅಥವಾ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ ಗೈಡ್ ಮಾಡ್ತಾ ಬಂದ್ವಿ. ಸೊ ಅಂಡರ್ ಪ್ಲಾನ್ ಎಡು ನಮ್ಗೆ ಈ ಫ್ಯೂಚರ್ ಮೆಡಿಕೋ ಏನಿದೆ, ಸೊ ಇಲ್ಲಿ ನಾವು ಕಂಪ್ಲೀಟ್ಲಿ ಒಂದು ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ ಲೈಕ್ ಹೆಲ್ತ್ ಅಂಡ್ ಅಲೈಡ್ ಸೈನ್ಸಸ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಅಥವಾ ಒಂದು ಪ್ಯೂರ್ ಸೈನ್ಸಸ್ ಕೋರ್ಸಸ್ ಆಗಿರ್ಬೋದು, ಇದೆಲ್ಲವನ್ನು ಕವರ್ ಮಾಡ್ತೀವಿ. ಸೊ ಕವರ್ ಅಂದ್ರೆ ನೋಡಿ, ಇವಾಗ ನಾರ್ಮಲಿ ಎನಿ ಕನ್ಸಲ್ಟೆನ್ಸೀಸ್ ವಿಲ್ ಡೂ ದಟ್, ಬಟ್ ನಮ್ಮಲ್ಲಿ ಹೇಗೆ ಅಂದ್ರೆ ಪ್ರತಿಯೊಂದು ಕೋರ್ಸಸ್ಗೂ ಅಥವಾ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಒಂದು ಪರ್ಸನಲೈಸ್ಡ್ ಕೌನ್ಸಿಲರ್ಸ್ ಅಥವಾ ಎಕ್ಸ್ಪರ್ಟ್ಸ್ ಅನ್ನೋ ಹಾಗೆ ಇರ್ತಾರೆ. ಸೊ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಸ್ಟೂಡೆಂಟ್ಸ್ಗೆ ಒಂದು ಪರ್ಸನಲೈಸ್ಡ್ ಆಗಿ ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ ಗೈಡೆನ್ಸ್ ಆಗಿರ್ಬೋದು ರಿಲೇಟೆಡ್ ಟು ದರ್ ಕೌನ್ಸಿಲಿಂಗ್ ಅಥವಾ ರಿಜಿಸ್ಟ್ರೇಷನ್ ಪ್ರಾಸೆಸ್ ಆಗಿರ್ಬೋದು. ಅಂಟಿಲ್ ದರ್ ಅಡ್ಮಿಷನ್ ವಿ ಆರ್ ಡೂಯಿಂಗ್ ದಟ್. ಅಂಡ್ ಐ ಕ್ಯಾನ್ ಟೆಲ್ ಯು ದಿಸ್ ಪ್ಲಾನ್ ಎಡು ಇಸ್ ಇಂಡಿಯಾಸ್ ನಂಬರ್ 1 ಅನ್ನೋದಕ್ಕಿಂತ ಒನ್ ಆಫ್ ದ ಲೀಡಿಂಗ್ ಎಜುಕೇಶನ್ ಕನ್ಸಲ್ಟೆನ್ಸಿ ಅಂತ ಹೇಳ್ಬೋದು. ವೈ? ಬಿಕಾಸ್ ನಮಗೆ ಮೋಸ್ಟ್ಲಿ ಇವಾಗ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪ್ಯಾರೆಂಟ್ಸ್ ಆಗಿರ್ಬೋದು ರೆಫರೆನ್ಸಸ್ ಮುಖಾಂತರ ಬರ್ತಾರೆ. ಸೊ ನಾವು ಹೋಗಿ ಅಪ್ರೋಚ್ ಮಾಡ್ಬೇಕಂತಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ನಾವು 2000+ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಿರೋದ್ರಿಂದ ಲೈಕ್ ಅವರ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಈ ರೀತಿ ಒಂದು ರೆಫರೆನ್ಸಸ್ ಇಂದ ನಮ್ಗೆ ಸಿಗ್ತಾ ಇದೆ ಇವಾಗ ಒಂದು ರೆಸ್ಪಾನ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಒಂದು ನಮ್ಗೆ ಅಪ್ರೋಚ್ ಮಾಡೋದಾಗಿರ್ಬೋದು ಸಿಗ್ತಾ ಇದ್ದಾರೆ. ಬಹಳಷ್ಟು ಜನರಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ, ಹೇಗೆ ನಾವು ನಿಮ್ಮ ಸಮಸ್ಯೆಯನ್ನ ರೀಚ್ ಆಗಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ಬಹುದಾ ಅಂತ? ಎಸ್ ಸರ್, ಮೇನ್ ಹೆಡ್ ಆಫೀಸ್ ಬಂದು ಬ್ಯಾಂಗ್ಳೂರಲ್ಲಿದೆ, RT ನಗರಲ್ಲಿ ಲೊಕೇಟ್ ಆಗಿದೆ. ಅದಲ್ಲದೆ ನಮ್ದು 2 ಬ್ರಾಂಚ್ ಆಫೀಸಸ್ ಇದೆ, ಒಂದು ಗ್ರೇಟರ್ ನೋಯ್ಡಾಲಿದೆ, ಒಂದು ಗುರುಗ್ರಾಮಲ್ಲಿದೆ. ಸೊ ಏನಂದ್ರೆ ನೀವು ಆದಷ್ಟು ಬೇಗ ಬರಬೇಕು. ಆದಷ್ಟು ಬೇಗ ಅಂದ್ರೆ ಇವಾಗ ನೀವು ಮೆಡಿಕಲ್ ಮಾಡ್ತಿದ್ದೀರಾ ಅಂದಾಗ ಇಟ್ಸ್ ನಾಟ್ ಲೈಕ್ ನೀವು ಇವಾಗ ಗೊತ್ತಾಗುತ್ತೆ ನಾನು ಮೆಡಿಕಲ್ ಮಾಡ್ತೀನಿ, ನೀಟ್ ಎಕ್ಸಾಮ್ ಇವಾಗ ಬರ್ತೀರಾ ಅಂದ್ರೆ ನೀವು 9th 10th ಇಂದಾನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ಡಿಸೆಂಬರ್ ಟೈಮಲ್ಲಿ, ಇವಾಗ ನೀವು ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಎಕ್ಸಾಮ್ ಬರೀತಿದ್ದೀರಾ ಅಂದಾಗ ಡಿಸೆಂಬರ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ, ಓಕೆ ನಾನು ಬರೀತೀನಿ, ನಾನು ಮೆಡಿಕಲ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ಡಿಸೆಂಬರ್ ಅಲ್ಲೇ ನೀವು ನಮ್ಮನ್ನ ಅಪ್ರೋಚ್ ಮಾಡಿದ್ರೆ ನಮ್ಗೆ ವೈಡ್ ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಅದ್ರ ಮೇಲೆ ನಾವು ಗಾರ್ಡಿಯನ್ ಇಂದ ಏನ್ ಇನ್ಪುಟ್ ತಗೊಬೇಕು ಅದ್ರ ಬೇಸ್ಡ್ ಮೇಲೆ ನಾವು ನಮ್ಮ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ಕೌನ್ಸಿಲಿಂಗ್ ಪ್ರೋಸೆಸ್ ಹೇಗಿರುತ್ತೆ ಸ್ಟೂಡೆಂಟ್ಸ್ ಗಳಿಗೆ ಅಂತ? NMCದು ಗೈಡೆನ್ಸ್ ಹೇಗಿದೆ ಅಂತ, ಇವಾಗ ಸ್ಟೇಟ್ ಗವರ್ಮೆಂಟ್ ಅಫಿಲಿಯೇಟೆಡ್ ಕಾಲೇಜಸ್ದು ಕೌನ್ಸಿಲಿಂಗು ಅದು ಸ್ಟೇಟ್ ಕೌನ್ಸಿಲಿಂಗ್ ಕಡೆಯಿಂದ ಆಗಬೇಕು. ಸೆಂಟ್ರಲ್ ಯೂನಿವರ್ಸಿಟೀಸ್ದು ಅಥವಾ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ದು ಕೌನ್ಸಿಲಿಂಗ್ ಎಲ್ಲ MCC ಕಡೆಯಿಂದ ಆಗಬೇಕು. ನಮ್ಮ ಕರ್ನಾಟಕದಲ್ಲಿ ಸ್ಟೇಟ್ ಕೌನ್ಸಿಲ್ ಅಂದ್ರೆ ಇರೋದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇವಾಗ ಲೇಟೆಸ್ಟ್ ನಿಮ್ ರಿಸಲ್ಟ್ಸ್ ಬಂದಿದೆ, ನೀಟ್ ರಿಸಲ್ಟ್ಸ್ ಬಂದ ತಕ್ಷಣ ನಾವು KEA ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. KEA ರಿಜಿಸ್ಟ್ರೇಷನ್ಸ್ ಅವರು ಓಪನ್ ಮಾಡ್ತಾರೆ, ಓಪನ್ ಆದ್ಮೇಲೆ ನೀವು ರಿಜಿಸ್ಟರ್ ಮಾಡಿ. ರಿಜಿಸ್ಟ್ರೇಷನ್ ಆದ್ಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರೀಸ್ ಇರುತ್ತೆ. ಆಪ್ಷನ್ ಎಂಟ್ರೀಸ್ ಅಲ್ಲಿ ಒಂದು ಮಾಕ್ ರಿಸಲ್ಟ್ಸ್ ಬಿಡ್ತಾರೆ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ರಿಸಲ್ಟ್ಸ್ ಬಂದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿದ್ದೀವಿ ನಾವು, ನಮ್ಗೆ ಯಾವ ಕಾಲೇಜ್ ಸಿಕ್ಕಕ್ ಚಾನ್ಸ್ ಇತ್ತು. ಬಿಕಾಸ್ ನೀವು ನೋಡಿರ್ತೀರಾ ಬೇರೆ ಸ್ಟೂಡೆಂಟ್ಸ್ದು ಕಟ್ ಆಫ್, ಅವ್ರದ್ದು ಸ್ಕೋರು ಅದೆಲ್ಲ. ಸೊ ನೀವು ನಿಮ್ ಆಪ್ಷನ್ಸ್ ನ ಎಕ್ಸರ್ಸೈಸ್ ಅವಾಗ ಮಾಡಬಹುದು. ಅದಾದ್ಮೇಲೆ ದೆನ್ ಸೆಕೆಂಡ್ ರೌಂಡ್ ಆಫ್
ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ಆಫ್ ಆಪ್ಷನ್ ಎಂಟ್ರೀಸ್ ಇರುತ್ತೆ. ಬಟ್ ನೀವು ಇನ್ನೊಂದ್ಸಲಿ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಕ್ ಆಗಲ್ಲ, ಆ ಸೇಮ್ ಆಪ್ಷನ್ ಎಂಟ್ರಿ ಕಂಟಿನ್ಯೂ ಮಾಡಲೇಬೇಕು. ಸೇಮ್ ಪ್ರಾಸೆಸ್ MCC ಅಲ್ಲಿ ಇರುತ್ತೆ, ರೌಂಡ್ 1 ರೌಂಡ್ 2. ಅದಾದ್ಮೇಲೆ ಒಂದ್ಸಲಿ ರೌಂಡ್ 1 ರೌಂಡ್ 2 ಆಗಿದೆ, ಇವಾಗ ಎಲ್ಲ ಕೌನ್ಸಿಲಿಂಗ್ ಆದ್ಮೇಲೆ ಒಂದ್ ಐಡಿಯಾ ಬಂದ್ಬಿಡುತ್ತೆ ಗೌರ್ಮೆಂಟ್ಗೆ, ಇಷ್ಟು ಸೀಟ್ಸ್ ಉಳ್ದಿದೆ. ಆ ಉಳ್ದಿದ್ದ ಸೀಟ್ಸ್ ಮೇಲೆ ಅವರು ಮಾಪಪ್ ರೌಂಡ್ ಕ್ರಿಯೇಟ್ ಮಾಡ್ತಾರೆ. ಲೆಟಸ್ ಮಾಪ್ ಅಪ್ ರೌಂಡ್ ಅಲ್ಲಿ ಸೀಟ್ಸ್ ಫಿಲ್ಅಪ್ ಆಗಿಲ್ಲ, ಮಾಪ್ ಅಪ್ ರೌಂಡ್ ಆದ್ಮೇಲೆ ಇನ್ನೊಂದ್ಸಲಿ ಲೈಕ್ ಲಾಸ್ಟ್ 2 years ಮಾಪ್ ಅಪ್ ರೌಂಡ್ 1 ಆದ್ಮೇಲೆ ಮಾಪ್ ಅಪ್ ರೌಂಡ್ 2 ಅವ್ರು ಕ್ರಿಯೇಟ್ ಮಾಡಿದ್ರು. ಅದಾದ್ಮೇಲೆ ಏನಿರತ್ತೆ, ಸೀಟ್ ಮೆಟ್ರಿಕ್ಸ್ ಬಂದ ತಕ್ಷಣ ಲೆಟಸ್ ಇನ್ನೊಂದು ಉಳಿದಿದ್ದ ಸೀಟ್ಸ್ ಇದೆ, ಅದ್ ಅಗೇನ್ ಗೌರ್ಮೆಂಟ್ ಕಡೆಯಿಂದ ಮಾಪ್ ಅಪ್ ರೌಂಡ್ ಇರುತ್ತೆ. ಸೊ ಇಟ್ ಇಸ್ ವೆರಿ ಸಿಂಪಲ್, ಎಲ್ಲ ಆನ್ಲೈನ್ ಪ್ರಾಸೆಸ್, ಏನೋ ಆಫ್ಲೈನ್ ಇಲ್ಲ. ಮುಂಚೆ ಆಫ್ಲೈನ್ ಮಾಪ್ ಅಪ್ ರೌಂಡ್ಸ್ ಇತ್ತು, ಕೆಲವರು ಸ್ಟೇಟ್ಸ್ ಅಲ್ಲಿ ಡೆಫಿನೆಟ್ಲಿ ದೇ ಆರ್ ಸ್ಟಿಲ್ ಕಂಡಕ್ಟಿಂಗ್ ಆಫ್ಲೈನ್ ಮಾಪ್ ಅಪ್ ರೌಂಡ್, ಬಟ್ ನಮ್ ಕರ್ನಾಟಕ ಸ್ಟೇಟ್ ಅಲ್ಲಿ ಇಟ್ ಇಸ್ ಆಲ್ ಆನ್ಲೈನ್ ಅಂಡ್ ಇಟ್ ಇಸ್ ವೆರಿ ಈಸಿ ಟು access. ಫ್ಯೂಚರ್ ಮೆಡಿಕೋ ಇಸ್ ದೇರ್ ಫಾರ್ ದ ಸ್ಟೂಡೆಂಟ್ಸ್ ಟು ಹೆಲ್ಪ್ ಯು ಅಂಡ್ ವಿ ವಿಲ್ ಗೈಡ್ ಯು ಫಾರ್ ಎವ್ರಿಥಿಂಗ್ ಆನ್ಲೈನ್ ಮಾಪ್ ಅಪ್. ಓಕೆ, ಈ ಫ್ಯೂಚರ್ ಮೆಡಿಕೋ ಸಂಸ್ಥೆ ಕೇವಲ ಕರ್ನಾಟಕ ಮತ್ತು ದೇಶಕ್ಕಷ್ಟೇನಾ ಅಥವಾ ವರ್ಲ್ಡ್ ವೈಡ್ ಇದೆಯಾ, ಹೇಗೆ ಅಂತ? ಫ್ಯೂಚರ್ ಮೆಡಿಕೋ ಏನಕ್ಕೆ ಕ್ರಿಯೇಟ್ ಮಾಡಿದೀವಿ, ಟು ಎಂಪವರ್ ಇಂಡಿಯನ್ ಎಜುಕೇಶನ್. ಓಕೆ, ಈಗ ನೋಡಿ ಸುಮಾರು ಸ್ಟೂಡೆಂಟ್ಸ್ ಅಬ್ರಾಡ್ ಹೋಗ್ತಿದ್ದಾರೆ ಎಜುಕೇಶನ್, ಮೆಡಿಕಲ್ ಎಜುಕೇಶನ್ ತಗೊಳ್ಳಕ್ಕೆ. ಯುಕ್ರೇನ್, ರಷ್ಯಾ, ಚೈನಾ, ತುರ್ಕಿಸ್ತಾನ್, ಉಜ್ಬೇಕಿಸ್ತಾನ್ ಅದೆಲ್ಲ, ಬಾಂಗ್ಲಾದೇಶ ಕೆಲವರು ಹೋಗ್ತಾರೆ. ಅಲ್ಲಿ ಏನಿದೆ ಆಲ್ಮೋಸ್ಟ್ ಕಮ್ಮಿ ಇದೆ ತುಂಬಾ ಪ್ಯಾಕೇಜ್ ಆಲ್ಮೋಸ್ಟ್ ಬಂದ್ಬಿಟ್ಟು ವಿತ್ ಹಾಸ್ಟೆಲ್ ಸರ್ 25 ಲಕ್ಷ 20 ಲಕ್ಷ ಅಷ್ಟೇ. ನಮ್ ಇಂಡಿಯಾ ಅಲ್ಲಿ ಏನಕ್ಕೆ ಆಲ್ಮೋಸ್ಟ್ ಕ್ಲೋಸ್ ಟು 50 lakhs 75 lakhs ಅಥವಾ 1 ಕೋಟಿ ಏನಕ್ಕಿದೆ? ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಮ್ ಹೆಲ್ತ್ ಎಜುಕೇಶನ್, ಇಂಡಿಯನ್ ಹೆಲ್ತ್ ಎಜುಕೇಶನ್ ವರ್ಲ್ಡ್ ವೈಡ್ ಇಟ್ ಇಸ್ ನಂಬರ್ 1 ಆಸ್ ಪರ್ ಟುಡೇ. ಮತ್ತೆ ನಮ್ ಕ್ಲೈಮೆಟಿಕ್ ಕಂಡೀಷನ್ಸ್, ಇವಾಗ ಲೆಟಸ್ ನೀವು ಅಲ್ಲಿ ಸ್ಟಡೀಸ್ ಮಾಡ್ತೀರಾ, ಬಟ್ ದೇ ವಿಲ್ ನಾಟ್ ಲೆಟ್ ಯು ಪ್ರಾಕ್ಟೀಸ್ ದೇರ್, ನೀವು ಇಲ್ಲೇ ವಾಪಸ್ ಬರಬೇಕು. ನಮ್ ಕ್ಲೈಮೆಟಿಕ್ ಕಂಡೀಷನ್ಸ್ ಎಲ್ಲ ಟ್ರಾಪಿಕಲ್ ಕಂಡೀಷನ್ಸ್, ನಮ್ ಹೆಲ್ತ್ ಕಂಡೀಷನ್ಸ್ ಡೆಫಿನೆಟ್ಲಿ ನಮ್ ಕ್ಲೈಮೇಟ್ ಮೇಲೆ ವೇರಿ ಇರುತ್ತೆ. ಇವಾಗ ನಾವು ಓದಿರೋದ್ ರಷ್ಯಾ ಅಲ್ಲಿ ಟೆಂಪರೇಚರ್ -10 -20 ಡಿಗ್ರಿ ಇರುತ್ತೆ. ನಾವು ಇರೋದು ಇಂಡಿಯಾ ಅಲ್ಲಿ ಆವರೇಜ್ ಟೆಂಪರೇಚರ್ ನಿಮ್ದು 25 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಸೊ ಡಿಸೀಸ್ ಪ್ಯಾಟರ್ನ್ ಮೇಲೆ ಡಿಫರೆನ್ಸ್ ಬಂದೇ ಬರುತ್ತೆ ಸರ್. ಸೊ ನಾವು ಅಲ್ಲಿಂದ ಇಲ್ಲಿ ಫಸ್ಟ್ ಆಫ್ ಆಲ್ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ. ದೆನ್ ಇನ್ನು ನೀವು ಅಲ್ಲಿಂದ ಇಲ್ಲಿ ಬರ್ತೀರಾ, ಇಲ್ಲಿ ಒಂದು ಸ್ಕ್ರೀನಿಂಗ್ ಎಕ್ಸಾಮ್ಸ್ ಕೊಡ್ಬೇಕು NMC. ನೀವು ಆ ಸ್ಕ್ರೀನಿಂಗ್ ಎಕ್ಸಾಮ್ ಅಲ್ಲಿ ರೇಷಿಯೋ ಹೇಗಿದೆ ಅಂತ, ಔಟ್ ಆಫ್ 10,000 ಸ್ಟೂಡೆಂಟ್ಸ್ ಓನ್ಲಿ 10 ಸ್ಟೂಡೆಂಟ್ಸ್ ಆರ್ ಕ್ವಾಲಿಫೈ. ಇಟ್ಸ್ ಬೆಟರ್ ದಟ್ ಯು ಸ್ಟೇ ಇನ್ ಇಂಡಿಯಾ. ಈಗ ಲೆಟಸ್ ಸೇ ನಿಮ್ಗೆ ಮೆಡಿಕಲ್ ಸೀಟೋ, ಡೆಂಟಲ್ ಸೀಟೋ, ಆಯುರ್ವೇದ ಸೀಟ್ ಸಿಕ್ಕಿಲ್ಲ ಅಂದ್ರೇನು ನೀವು ಏನಾದ್ರೂ ರಿಲೇಟೆಡ್ ಕೋರ್ಸಸ್ ಮಾಡಿ, ಬಟ್ ಬಿ ಇನ್ ಇಂಡಿಯಾ, ಸ್ಟಡಿ ಫ್ರಮ್ ಇಂಡಿಯಾ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಕಂಟ್ರಿ ಫಾರ್ UG ಎಜುಕೇಶನ್, ಅಂಡರ್ ಗ್ರಾಡ್ ಎಜುಕೇಶನ್. ಫಾರ್ PG ಗೆ ಮತ್ತೆ ನೀವು ನೋಡಬಹುದು, ದಟ್ ಈಸ್ ಅ ಡಿಫರೆಂಟ್ ಸ್ಟೋರಿ. ಅಬ್ರಾಡ್ ಎಜುಕೇಶನ್ಗೂ ಇಂಡಿಯನ್ ಎಜುಕೇಶನ್ಗೆ ಏನಾದ್ರು ಡಿಫರೆನ್ಸ್ ಇದೆಯಾ? ಅಬ್ರಾಡ್ ಎಜುಕೇಶನ್ ನೀವು ನೋಡಿ ಅವ್ರದ್ದು ಪ್ರಾಕ್ಟಿಕಲ್ಸ್ ಹೇಗಿದೆ ಅಂತ, ಅಲ್ಲಿ ಅಷ್ಟು ಪ್ರಾಕ್ಟಿಕಲ್ಸ್ ಇಲ್ಲ. ಅವ್ರ ಪ್ರಾಕ್ಟಿಕಲ್ಸ್ ಮೋಸ್ಟ್ಲಿ ಮ್ಯಾನಿಕ್ಯೂರ್ ಮೇಲೆ ಮಾಡ್ತಾ ಇದ್ದಾರೆ. ಇಟ್ ಈಸ್ ಆಲ್ ರೋಬೋಟಿಕ್ ಪ್ರಾಕ್ಟೀಸ್. ಅಲ್ಲಿ ಎಲ್ಲ ಕಡೆ ನಾರ್ಮಲ್ ಹ್ಯೂಮನ್ ಮೇಲೆ ಪ್ರಾಕ್ಟೀಸಸ್ ಇಲ್ಲ. ಸೆಕೆಂಡ್, ಇವಾಗ ನೀವು ಒಂದ್ ಮೆಡಿಕಲ್ ಕಾಲೇಜ್ಗೆ ಹೋಗಿ, ಯಾರು ಬರ್ತಾರೆ ಮೆಡಿಕಲ್ ಕಾಲೇಜ್ಗೆ ಫಸ್ಟ್ ಆಫ್ ಆಲ್ ಟ್ರೀಟ್ಮೆಂಟ್ ತಗೊಳ್ಳೋಕೆ? ದೇ ಆರ್ ಆಲ್ ಪುವರ್ ಪೀಪಲ್. ಅಲ್ಲಿ ಅವರು English is spoken only in the countries where Britishers ruled. ರಷ್ಯಾ ಅಲ್ಲಿ ಯಾರೋ ರೂಲಿಂಗ್ ಮಾಡಲಿಲ್ಲ, ಯುಕ್ರೇನ್ ಅಲ್ಲಿ ಯಾರೋ ರಷ್ಯನ್ಸ್ ರೂಲಿಂಗ್ ಮಾಡಲಿಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವ್ರದ್ದು ಲ್ಯಾಂಗ್ವೇಜ್ ಬೇರೆ ಇದೆ. ಪೇಷಂಟ್ಸ್ಗೆ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಪೇಷಂಟ್ಸ್ದು ಏನ್ ಪ್ರಾಬ್ಲಮ್ ಇದೆ ಅದ್ ಹೇಗೆ ಅರ್ಥ ಆಗುತ್ತೆ ನಿಮ್ಗೆ? ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇಲ್ಲ, ಬರೀ ಥೆರಿಟಿಕಲ್ ಇಂಗ್ಲಿಷ್ ಅಲ್ಲಿ ಕಲ್ತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಕ್ ಆಗಲ್ಲ. MBBS ಇಸ್ ಪ್ಯೂರ್ಲಿ ಅ ಪ್ರಾಕ್ಟಿಕಲ್ ಬೇಸ್ಡ್ ಸಬ್ಜೆಕ್ಟ್. ದ ಫಸ್ಟ್ ಸರ್ಜನ್ ಇನ್ ದ ವರ್ಲ್ಡ್ ವಾಸ್ ಸುಶ್ರುತ. ಹಿ ವಾಸ್ ದ ಪರ್ಸನ್ ಹೂ ಸ್ಟಾರ್ಟೆಡ್ ಸರ್ಜರಿ. ಅವಾಗ ಯಾರಿಗೂ ಏನೋ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಇಂಡಿಯನ್ ಎಜುಕೇಶನ್ ಮತ್ತೆ ಅಬ್ರಾಡ್ ಎಜುಕೇಶನ್ ಸರ್ ಅದು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ, ಮತ್ತೆ ಆಗಲ್ಲ ಅದ್ ಕಂಪ್ಯಾರಿಸನ್ ಮಾಡಕ್ಕೆ. ಪೇರೆಂಟ್ಸ್ ಅವರ ಮಕ್ಕಳನ್ನ ಮೆಡಿಕಲ್ ಓದಿಸ್ಬೇಕು ಅಂತ ಇರ್ತಾರೆ, ಸೀಟ್ ಸಿಗದೆ ನಿರಾಸೆ ಆಗಿರ್ತಾರೆ, ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ? ಸುಮಾರು ಸ್ಟೂಡೆಂಟ್ಸ್ ನ ಆಲ್ರೆಡಿ ನಾವು ನೋಡಿರೋದ್ರಿಂದ ಡೋಂಟ್ ವರಿ. ಸೊ ಫ್ಯೂಚರ್ ಮೆಡಿಕೋ ನಾವು ನಿಮ್ ಸಪೋರ್ಟ್ಗೆ ಇರ್ತೀವಿ ಅಂತ ಹೇಳ್ಬೋದು. ಆಸ್ ಅ ಗಾರ್ಡಿಯನ್, ನಾಟ್ ಆಸ್ ಅ ಕನ್ಸಲ್ಟೆನ್ಸಿ, ಆಸ್ ಅ ಗಾರ್ಡಿಯನ್ ವಿ ವಿಲ್ ಸ್ಟ್ಯಾಂಡ್ ವಿತ್ ಯು ಅಂಡ್ ಹೇಳ್ದಂಗೆ ಹ್ಯಾಂಡ್ ಹೋಲ್ಡ್ ಮಾಡಿ ನಾವು ಪ್ರತಿಯೊಂದು ಗೈಡೆನ್ಸ್ ನಿಮ್ಗೆ ಮಾಡ್ತೀವಿ. ಮೆಡಿಕಲ್ ಆಗ್ಲಿಲ್ಲ ಅಂದ್ರೂ ಕೂಡ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ ನಿಮ್ಗೆ ನಿಮ್ಮ ಇಂಟ್ರೆಸ್ಟ್ ತಕ್ಕಂಗೆ ಹೇಗೆ ನಾವು ಗೈಡ್ ಮಾಡ್ಬೋದು, ಯಾವ ಕೋರ್ಸ್ಗೆ, ಅಥವಾ ಲೆಟ್ಸ್ ಓಕೆ ಈ ವರ್ಷ ಆಗ್ಲಿಲ್ವಾ ನೆಕ್ಸ್ಟ್ ವರ್ಷ ಹೇಗೆ ಮಾಡ್ಬೋದು, ವಿತ್ ದ ಕೋಚಿಂಗ್, ವಿತ್ ದ ಹೆಲ್ಪ್,
ಹೇಗೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು ವಿತ್ ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ನಾವು ಸುಮ್ನೆ ನಿಮ್ಗೆ ಓಕೆ ಇಲ್ಲಿ ಮಾಡೋಣ ಅಡ್ಮಿಷನ್, ಅಲ್ಲಿ ಮಾಡೋಣ, ವೇಟ್ ಮಾಡಿ ಒಂದು ಮಿಸ್ಗೈಡ್ ಮಾಡೋದಕ್ಕಿಂತ ವಿತ್ ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಪ್ರಾಕ್ಟಿಕಲಿ ಏನಾಗ್ಬೋದು, ಏನಾಗೋದಿಲ್ಲ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಆಸ್ ಅ ಪ್ಯಾರೆಂಟ್ ಅಥವಾ ಗಾರ್ಡಿಯನ್ ನಾವು ಗೈಡ್ ಮಾಡ್ತೀವಿ ಅಂತ ಹೇಳ್ಬೋದು. ನೀವು ಯಾವ ರೀತಿ ಮೆಸೇಜ್ ಪಾಸ್ ಮಾಡ್ತೀರಿ? ಲೈಫ್ ಅಲ್ಲಿ ಏನಿರತ್ತೆ ಒಂದ್ ಬರೀ ಕರಿಯರ್ ಅಲ್ಲ, ಯು ಜಸ್ಟ್ ಫೋಕಸ್ ಆನ್ ಯೋರ್ ಸ್ಟಡೀಸ್, ಫೋಕಸ್ ಆನ್ ಯೋರ್ ಕೌನ್ಸಿಲಿಂಗ್ಸ್. ಈ ವರ್ಷ ಆಗಿಲ್ಲ ಅಂದ್ರೇನು ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ನ್ಯೂ ಬಿಗಿನಿಂಗ್. ಅಂಡ್ ಈಗ ಲೆಟಸ್ ಸೇ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ನೆಕ್ಸ್ಟ್ ಇಯರ್ ಅಂದ್ರೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಬೇರೆ ಕೋರ್ಸಸ್ ಇದೆ, ಆ ಕೋರ್ಸಸ್ ಬಗ್ಗೆ ನಮ್ಮ ಸಂಸ್ಥೆಗೂ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಎಕ್ಸ್ಪರ್ಟ್ಸ್ ಇದ್ದಾರೆ ಸರ್, ಆಲ್ಮೋಸ್ಟ್ 24 hours ನಮ್ಮ ಎಕ್ಸ್ಪರ್ಟ್ಸ್ ಅವೈಲೇಬಲ್ ಇದ್ದಾರೆ. ಆ ಎಕ್ಸ್ಪರ್ಟ್ಸ್ ನ ಕಾಂಟ್ಯಾಕ್ಟ್ ಮಾಡಿ ನಾವು ಪರ್ಸನಲ್ ಆಗಿ ಗೈಡ್ ಮಾಡ್ತೀವಿ. ನಮ್ಮ ಟೀಮ್ ಪರ್ಸನಲ್ ಆಗಿ ಗೈಡೆನ್ಸ್ ಆಲ್ರೆಡಿ ಎನಿ ಟೈಮ್ ಅವೈಲೇಬಿಲಿಟಿ ಇರುತ್ತೆ. And definitely we will try to improve the quality of education of not only Karnataka, nam target irodu full India. So we are there for you people. Come down to the office, we will help you out. ಓಕೆ ಮೇಡಮ್, ನೀವು ಯಾವ ಮೆಸೇಜ್? ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆಪ್ಷನ್ಸ್ ತುಂಬಾ ವೆರೈಟಿ ಆಗಿ ಕೊಡ್ಬೋದು. ನಾನು ಅವ್ರು ಹೇಳ್ದಂಗೆ ಹೆಂಗೆ ಇವಾಗ ಕ್ವಾಲಿಫೈ ಆಗಿಲ್ಲ ಅಂದ್ರು ಅದನ್ನ ಬ್ಯಾಕಪ್ ಆಪ್ಷನ್ ಆಗಿ ಈಗ್ಲಿಂದಾನೇ ಇಟ್ಕೊಂಡು ಎರಡಕ್ಕೂ ಪ್ರಾಸೆಸ್ ಮಾಡೋ ತರ ಹೆಲ್ಪ್ ಔಟ್ ಮಾಡ್ಬೋದು. ಈಗ್ಲೇ ಬಂದ್ರೆ, ಫ್ಯೂಚರ್ ಅಲ್ಲಿ ಬಂದ್ರೆ ಆಗಲ್ಲ ಅಂತಲ್ಲ. ನೀಟ್ ಎಕ್ಸಾಮ್ ಆಗೋಗಿದೆ, ಇವಾಗ ಯು ಹ್ಯಾವ್ ಸಮ್ ಫ್ರೀ ಟೈಮ್ ಟು ಕಮ್ ಅಂಡ್ ಎನ್ಕ್ವೈರಸ್ ಇನ್ ಪರ್ಸನ್. ನಿಮ್ಗೆ ಆಗಿಲ್ಲ ಅಂದ್ರೆ ಆಫೀಸ್ ಬನ್ನಿ, ನಮ್ದು 3 ಆಫೀಸಸ್ ಇದೆ, ನಿಮ್ಗೆ ಯಾವ ಆಫೀಸ್ ಆಗುತ್ತೋ ಅಲ್ಲಿ ಬಂದು ನಮ್ನ ಮೀಟ್ ಮಾಡಿ. ಸೊ ದಟ್ ನಿಮ್ಗೂ ಗೊತ್ತಾಗುತ್ತೆ ನಾವೇನ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ವಿ ಕ್ಯಾನ್ ಹ್ಯಾವ್ ದಿ ಬಾಂಡಿಂಗ್, ವಿ ಕ್ಯಾನ್ ಹ್ಯಾವ್ ದಿ ಕನೆಕ್ಷನ್, ಹೌ ವಿ ವಾಂಟ್ ಟು ಗ್ರೋ ಟುಗೆದರ್. RT ನಗರ್ ಬ್ಯಾಂಗ್ಳೂರ್ ನಮ್ದು ಮೇನ್ ಆಫೀಸ್. ಅದರ 2 ಬ್ರಾಂಚ್ ಆಫೀಸಸ್ ಇದೆ, ಒಂದು ಗ್ರೇಟರ್ ನೋಯ್ಡಾ ಅಲ್ಲಿದೆ, ಇನ್ನೊಂದು ಗುರುಗ್ರಾಮ್ ಸೆಕ್ಟರ್ 11 ಅಲ್ಲಿದೆ. ಓಕೆ, ಥ್ಯಾಂಕ್ ಯು ಮೂವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ನಿಮ್ಮ ಸಂಸ್ಥೆ ಬಗ್ಗೆ ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಫ್ಯೂಚರ್ ಮೆಡಿಕೋ ಸಂಸ್ಥೆಯ ಸೌಲಭ್ಯಗಳು ಹೇಗೆ ಅವರು ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾರೆ ಮತ್ತು ವೈದ್ಯರಾಗಿ ರೆಡಿ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ. ನಿಮಗೂ ಇಂಟ್ರೆಸ್ಟ್ ಇದ್ರೆ, ಪೋಷಕರು ತಮ್ಮ ಮಕ್ಕಳನ್ನೇನಾದರೂ ಮೆಡಿಕಲ್ ಸೀಟ್ ಸಿಗದೇ ನಿರಾಸೆಗೊಂಡಿದ್ರೆ ನೀವು ನೇರವಾಗಿ ಈ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅಡ್ರೆಸ್ ಕಾರ್ಡ್ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ, ವಿಸಿಟ್ ಮಾಡಿ.